ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪದ ಅಡಿ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರುವ ಮೊಹಮ್ಮದ್ ಶಫಿ ನಾಶಿಪುಡಿ ಉಚ್ಚಾಟನೆ ಆಗಲೇಬೇಕು ಅಂತ ಆಗ್ರಹ ಕೇಳಿ ಬಂದಿತ್ತು. ಆದರೆ ಈಗ ಮೆಣಸಿನಕಾಯಿ ವರ್ತಕರ ಸಂಘದಿಂದ ಮೊಹಮ್ಮದ್ ಶಫಿ ನಾಶಿಪುಡಿ ಉಚ್ಚಾಟನೆ ಇಲ್ಲ ಅನ್ನುವಂತಹ ಮಾಹಿತಿ. ಪಾಕ್ ಪರ ಕೂಗಿದ್ದು ಕೋರ್ಟ್ನಲ್ಲಿ ಸಾಬೀತಾದರೆ ಉಚ್ಚಾಟನೆ. ಬ್ಯಾಡಗೆಯಲ್ಲಿ ಮೆಣಸಿನಕಾಯಿ ವರ್ತಕರ ಸಂಘದ ಸಭೆಯಲ್ಲಿ ತೆಗೆದುಕೊಳ್ಳಲಾದ ನಿರ್ಧಾರ ಇದು. ಸಭೆಯಲ್ಲಿ ಭಾಗಿಯಾಗಿದ್ದ ಮೊಹಮ್ಮದ್ ಶಫಿ ನಾಶಿಪುಡಿ ಕುಟುಂಬಸ್ಥರು ವರ್ತಕರಿಗೆ ನೀಡಬೇಕಾಗಿದ್ದ ಬಾಕಿ ಹಣ ನೀಡೋದಿಕ್ಕೆ ಪುತ್ರ ಜುಬೇರ್ ನಾಶಿಪುಡಿ ಒಪ್ಪಿಗೆಯನ್ನ ಸೂಚಿಸಿದ್ದಾರಂತೆ. ದಲ್ಲಾಳಿಗಳು ರೈತರಿಗೆ ಹಣ ಕೊಡ್ತೀವಿ ಅಂತ ಜುಬೇರ್ ನಾಶಿಪುಡಿ ಒಪ್ಪಿದ್ದಾರೆ. ಲೈಸೆನ್ಸ್ ರದ್ದು ಮಾಡೋ ಬಗ್ಗೆ ನಾವು ನಿರ್ಧಾರ ಮಾಡಿಲ್ಲ. ಮುಜುಗರ ಆಗಿರೋದು ನಿಜ. ಉಚ್ಚಾಟನೆಯ ಬಗ್ಗೆ ಚರ್ಚೆ ಆಗಿಲ್ಲ. ಬ್ಯಾಡಗಿ ವರ್ತಕರ ಸಂಘದ ಪದಾಧಿಕಾರಿಗಳು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಬರಲಿ, ತೀರ್ಪು ಬಂದ ಬಳಿಕ ನಮ್ಮ ತೀರ್ಮಾನವನ್ನ ತಿಳಿಸ್ತೀವಿ. ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಆರೋಪ ಸಾಬೀತಾದರೆ ಕಠಿಣ ಕ್ರಮ ಅಂತ ಪದಾಧಿಕಾರಿಗಳು ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೆಣಸಿನಕಾಯಿ ವರ್ತಕರ ಸಭೆಯಲ್ಲಿ ನಿರ್ಧಾರ ಆಗಿದೆ. ಒಂದೊಮ್ಮೆ ಈಗ ಆರೋಪ ಇದೆ, ಆರೋಪ ಸಾಬೀತಾಗಲಿ, ಸಾಬೀತು ಆದ್ರೆ ಆಗ ನಾವು ಉಚ್ಚಾಟನೆಯ ನಿರ್ಧಾರಕ್ಕೆ ಬರ್ತೀವಿ. ಸದ್ಯಕ್ಕಂತೂ ವರ್ತಕರ ಸಂಘದಿಂದ ನಾಶಿಪುಡಿ ಉಚ್ಚಾಟನೆ ಇಲ್ಲ ಎನ್ನುವ ಸ್ಪಷ್ಟನೆಯನ್ನ ವರ್ತಕರ ಸಂಘದ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ವರ್ತಕರಿಗೆ ಒಂದಷ್ಟು ಬಾಕಿ ಹಣ ನೀಡಬೇಕಿತ್ತು. ಆ ಹಣ ಬಾಕಿ ಕೊಡೋದಕ್ಕೆ ಈಗ ನಾಶಿಪುಡಿ ಪುತ್ರ ಒಪ್ಪಿಗೆಯನ್ನ ಕೊಟ್ಟಿದ್ದಾರಂತೆ. ಜೊತೆಗೆ ವರ್ತಕರ ಸಂಘ ಮತ್ತೊಂದು ಮಾತನ್ನ ಹೇಳಿದೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಒಂದೊಮ್ಮೆ ಆರೋಪ ಸಾಬೀತಾದರೆ ಆಗ ಖಂಡಿತವಾಗ್ಲೂ ಕೂಡ ಕ್ರಮವನ್ನ ಕೈಗೊಳ್ತೀವಿ ಎನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆರೋಪ ಸಾಬೀತಾದರೆ ಕಠಿಣ ಕ್ರಮ ಅಂದಿದ್ದಾರೆ. ರಾಜ್ಯಸಭಾ ಸದಸ್ಯ ನಾಸರ್ ಹುಸೇನ್ ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದಂತಹ ಆರೋಪದ ಅಡಿ ಈಗ ನಾಶಿಪುಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಪವನ್ ಈಗ ಸಂಪರ್ಕದಲ್ಲಿದ್ದಾರೆ. ಪವನ್, ನಾಶಿಪುಡಿ ಪಾಕ್ ಪರ ಘೋಷಣೆ ಕೂಗಿದಂತಹ ಆರೋಪದಡಿ ಈಗ ನ್ಯಾಯಾಂಗ ಬಂಧನದಲ್ಲಿದ್ರೆ ಅವರ ಉಚ್ಚಾಟನೆಯಾಗತ್ತೆ ವರ್ತಕರ ಸಂಘದಿಂದ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಸಭೆಯಲ್ಲಾದಂತಹ ನಿರ್ಧಾರ ಏನು, ಏನೇನ್ ಮಾಹಿತಿಗಳು ಸಿಗ್ತಾ ಇದೆ, ಸಭೆಯಲ್ಲಿ ಏನ್ ಚರ್ಚೆ ಆಯ್ತು ಅನ್ನೋದು? ಬ್ಯಾಡಗಿ ಮೆಣಸಿನಕಾಯಿ ವರ್ತಕರ ಸಂಘದ ಸಭೆಯ ಕುತೂಹಲ ಇದ್ದದ್ದೇ ನಾಶಿಪುಡಿ ಅವರನ್ನ ಇವತ್ತು ಸಂಘದಿಂದ ಅವ್ರನ್ನ ಉಚ್ಚಾಟನೆ ಮಾಡಲಾಗುತ್ತಾ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇತ್ತು ಬ್ಯಾಡಗಿ ಜನತೆ, ಇಡೀ ಜಿಲ್ಲೆಯ ಜನತೆಯಲ್ಲಿ ಆ ಕುತೂಹಲ ಇತ್ತು. ಆದ್ರೆ ನ್ಯಾಯಾಲಯದ ಆದೇಶ, ನ್ಯಾಯಾಲಯದ ತೀರ್ಮಾನ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ತೀವಿ ಅಂತ ವರ್ತಕರ ಸಂಘ ಹೇಳ್ತಾ ಇದೆ. ಇವತ್ತು ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ವರ್ತಕರ ಸಂಘದ ಅಧ್ಯಕ್ಷ ಮಾಜಿ ಶಾಸಕ ಸುರೇಶ್ ಗೌಡ ಪಾಟೀಲ್ ಈ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ಹೀಗಾಗಿ ಕಾನೂನಿನ ನಿರ್ಣಯ ಏನಾಗುತ್ತೆ, ಯಾಕಂದ್ರೆ ನ್ಯಾಯಾಲಯದ ವಿಷಯ ಆಗುತ್ತೆ, ನ್ಯಾಯಾಲಯದ ಮೆಟ್ಲೇರಿದೆ, ಆಲ್ರೆಡಿ ನ್ಯಾಯಾಲಯದ ಕಟಕಟೆಯಲ್ಲಿದೆ. ಹೀಗಾಗಿ ನಾವು ಯಾವುದೇ ರೀತಿಯಂತ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಆದ್ರೆ ಬೇರೆ ಬೇರೆ ದಲಾಲರಿಗೆ, ಅಂದ್ರೆ ಮೆಣಸಿನಕಾಯಿ ವ್ಯಾಪಾರಸ್ಥರು ಇರ್ತಾರಲ್ಲ, ಅವರಿಗೆ ಕೊಡಬೇಕಾಗಿತ್ತಂತ ಏನಿದೆ 100 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ನಾಶಿಪುಡಿ ಅವರು. ಹೀಗಾಗಿ ನಾಶಿಪುಡಿ ಅನ್ನುವಂತ ವ್ಯಕ್ತಿ ಬಾಕಿ ಉಳಿಸ್ಕೊಂಡಂತ ಮೊತ್ತವನ್ನ ಮತ್ತೆ ವರ್ತಕರಿಗೆ ಕೊಡಿಸ್ಬೇಕು, ವ್ಯಾಪಾರಸ್ಥರಿಗೆ, ದಲಾಲರಿಗೆ ತಿರುಗಿ ಕೊಡಿಸೋದ್ರ ಬಗ್ಗೆ ಏನಿದೆ, ಅಂದ್ರೆ ಬಾಕಿ ಉಳಿಸ್ಕೊಂಡಿರೋ ಮೊತ್ತವನ್ನ ರಿಕವರಿ ಮಾಡೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮತ್ತೆ ಇದ್ರ ಬಗ್ಗೆ ಅವರ ಮಗ, ಅವ್ರ ಕುಟುಂಬಸ್ಥರು ಸಭೆಯಲ್ಲಿ, ಸೊ ಆ ಸಂದರ್ಭದಲ್ಲಿ ಅವರ ಮಗ ಕೂಡ ವರ್ತಕರಿಗೆ ಬಾಕಿ ಉಳಿಸ್ಕೊಂಡಿದ್ದ ಹಣವನ್ನ ನಾವು ಕೊಡ್ತೀವಿ, ವ್ಯಾಪಾರಸ್ಥರಿಗೆ ಬಾಕಿ ಉಳಿಸ್ಕೊಂಡಿದ್ದಂತ ಹಣ ಏನಿತ್ತು, ಬಾಕಿ ಹಣ ಮೆಣಸಿನಕಾಯಿ ಹಣ, ಅದನ್ನ ಕೊಡ್ತೀವಿ ಅಂತ ಒಪ್ಪಿಕೊಂಡ. ಬಟ್ ಉಚ್ಚಾಟನೆ ನಿರ್ಧಾರ ಆಗಿಲ್ಲ. ನ್ಯಾಯಾಲಯದ ನಿಲ್ತಿದ್ದಾರೆ, ನೋಡ್ಬೇಕು ಮುಂದೆ ಯಾವ ರೀತಿ ನಿರ್ಧಾರ. ಥ್ಯಾಂಕ್ ಯು ಸೋ ಮಚ್ ಪವನ್ ತಮ್ಮೆಲ್ಲ ಮಾಹಿತಿಗೆ. ಸರ್ಕಾರ ಲೆವೆಲ್ ಇದೆ. ನಾನು ಕೂಡ ಸಂಬಂಧಪಟ್ಟ ಮಂತ್ರಿಗಳಿಗೆ ಮಾತಾಡ್ತೇವೆ ಅಂತ ಶಾಸಕರ ಬಸವರಾಜ ಶಿವಣ್ಣರನ್ನು ಹೇಳಿದ್ದಾರೆ. ಆದರೆ ಅವ್ರು ಇವತ್ತು ಆ ಥರ ವಿಚಾರಗಳಿದ್ರೆ ಇವತ್ತು ಮೀಟಿಂಗ್ ಬರ್ತಿರ್ಲಿಲ್ಲ, ಅವ್ರ ಮಗ ಬರ್ತಿರ್ಲಿಲ್ಲ. ಅವ್ನು ಬಂದು ಅವನೇ ಹೇಳಿದ ದುಡ್ಡು ಕೊಡ್ತೇನೆ ಅಂತ ಹೇಳಿದ. ಆ ಥರ ವಿಚಾರಗಳಿಲ್ಲ ಅವ್ರಿಗೆ. ಇದು ವ್ಯಾಪಾರ, ಇದು ಕಾನೂನು ಚೌಕಟ್ಟಲ್ಲಿ ಇರೋದ್ರಿಂದ ಇದಕ್ಕೆ ನಾವು ಯಾವುದು ಕಾನೂನು ಬಗ್ಗೆ ನಾವು ನಿರ್ಣಯ ತೊಗೊಳಕ್ಕಾಗಲ್ಲ. ಈಗ ನಮ್ಮ ಗೌರವ ಕಾರ್ಯದರ್ಶಿ ಹೇಳಿದ ಪ್ರಕಾರ ಪ್ರೂವ್ ಆದ ನಂತರ ಮತ್ತೆ ಮೀಟಿಂಗ್ ಸೇರಿ ನಾವು ಏನು ನಿರ್ಧಾರ ತಗೋಬೇಕು ತಮ್ಮ ಗಮನಿಸ್ತಾರೆ. ಓಕೆ ಸರ್, ಯಾರು ಅವರಿಗೆ ಸಪೋರ್ಟ್ ಮಾಡೋದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.